Dear friends, welcome back to my YouTube channel. So today we will discuss about continued part of KSET 2024 question paper analysis. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಪೇಪರ್ 1 ವಿಡಿಯೋನ ಫಸ್ಟ್ ಕ್ಲಾಸ್ ವಿಡಿಯೋನ ಮಾಡಿದ್ದೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ KSET ಪೇಪರ್ 1 ರಿಲೇಟೆಡ್ 2023 ಕ್ವಶನ್ ಪೇಪರ್ಸ್ನು ನಾನು ಸಾಲ್ವ್ ಮಾಡಿದ್ದೀನಿ. ಓಕೆನಾ, ಇದ್ರ ಜೊತೆಗೆ ಕಾಮರ್ಸ್ ರಿಲೇಟೆಡ್ ಏನಪ್ಪ ಅಂತಂದರೆ 2024 ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತಾ ಇದ್ದೀನಿ. ಹಾಗೆ DI ಬೇಸ್ ಮೇಲೆ, ಆ್ಯಪ್ಟಿಟ್ಯೂಡ್ ಬೇಸ್ ಮೇಲೆ, ರೀಸ್ನಿಂಗ್ ಬೇಸ್ ಮೇಲೆ ಒಂದಷ್ಟು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಶೇರ್ ಮಾಡಿದ್ದೀನಿ, ಜಾಯ್ನ್ ಆಗಿ. ಅಲ್ಲಿ ನಾನು ಇದ್ರ ರಿಲೇಟೆಡ್ ಎಲ್ಲ ನೋಟ್ಸ್ನೂ ಸೆಂಡ್ ಮಾಡ್ತೀನಿ. ಓಕೆ, ನೋಡ್ತಾ ಹೋಗೋಣ ಬನ್ನಿ. ಕ್ಲಾಸ್ 2 KSET ಪೇಪರ್ 1. ಲಾಸ್ಟ್ ಕ್ಲಾಸಲ್ಲಿ ನಾವು ಅಪ್ ಟು 5th ಕ್ವಶನ್ವರೆಗೂ ಸ್ಟಡಿ ಮಾಡಿದ್ವಿ. ಇವತ್ತು ನಾವು 6th ಕ್ವಶನ್ನ ನೋಡೋಣ. ಮ್ಯಾಚ್ ದ ಫಾಲೋವಿಂಗ್: historical research, experiment research, survey method, action research. ಸೊ ಈ ಬೇಸ್ ಮೇಲೆ ಒಂದು ಮ್ಯಾಚ್ ದ ಎವ್ರಿ ಇಯರ್ ಮ್ಯಾಚ್ ದ ಫಾಲೋವಿಂಗ್ ಆದರೂ ಕೇಳ್ತಾರೆ, ಆರ್ ಸಿಂಗಲ್ ಆಗಾದರೂ ಈ ಥರ ಸ್ಟೇಟ್ಮೆಂಟ್ನ ಕೊಟ್ಟು 4 ಆಪ್ಷನ್ಸ್ನ ಕೊಟ್ಟು ಯಾವುದು ಇದು ಸ್ಟೇಟ್ಮೆಂಟ್ಗೆ ಆನ್ಸರ್ ಅಂತಂದಾದರೂ ಕೇಳ್ತಾರೆ. ಓಕೆ, ಸೊ ನೋಡೋಣ ಆನ್ಸರ್ ಯಾವುದಂತ. ಆನ್ಸರ್ ಈಸ್ 3. ಆನ್ಸರ್ ಈಸ್ 3. historical research is related to studying the past events, examining the application to the present. ಸೊ ಪಾಸ್ಟ್ ಇವೆಂಟ್ಸ್ನ ಸ್ಟಡಿ ಮಾಡಿ ಪ್ರೆಸೆಂಟ್ ಇವೆಂಟ್ ಏನಿದಾವಲ್ಲ ಅಪ್ಲಿಕೇಶನ್ಸ್ನ ಎಕ್ಸಾಮೈನ್ ಮಾಡೋದು. ಓಕೆನಾ, ನೆಕ್ಸ್ಟು ಅದಕ್ಕೆ ಹಿಸ್ಟ್ರಿ ಅಂದರೆ ಸ್ಟಡಿ ದ ಪಾಸ್ಟ್ ಇವೆಂಟ್ಸ್ ಅಂತ ನೆನ್ಪಿಟ್ಕೋಬೇಕು. ದೆನ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಈಸ್ ರಿಲೇಟೆಡ್ ಟು it is in a variable or controlled and manipulated. Controlled and manipulated are the experimental research. Survey method is gathers data from large number of cases at a particular time. Okay, survey particular gathering and particular time ನೆನ್ಪಿಟ್ಕೋಬೇಕು. Then action research is the research find the solutions by considering his or her group as the sample through researchನ ಮಾಡೋದ action research. ಓಕೆ, ಸೊ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ನೆಕ್ಸ್ಟು 7th ಕ್ವಶನ್: ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ರೈಟ್ ಸೀಕ್ವೆನ್ಸ್ ಕಂಡಕ್ಟಿಂಗ್ ಅ ರಿಸರ್ಚ್. ಸೊ ಇದು ಅಂತೂ ಎವ್ರಿ ಟೈಮ್ ಏನು ರಿಪೀಟ್ ಆಗಿರೋ ಕ್ವಶನ್ಸು. ಸೊ ನೋಡಿರಿ, ಡೇಟಾ ಕಲೆಕ್ಷನ್, ಅನಲೈಸಸ್, ಫಾರ್ಮುಲೇಟಿಂಗ್ ದ ರಿಸರ್ಚ್ ಕ್ವಶನ್ ಆಫೀಸ್, ದೆನ್ ರೈಟಿಂಗ್ ದ ಲಿಟ್ರೇಚರ್ ರಿವ್ಯೂ. ನೋಡೋಣ ಆನ್ಸರು. ಆನ್ಸರ್ ಈಸ್ 3. ಆನ್ಸರ್ ಈಸ್ 3. ದಟ್ ಈಸ್ ಫಸ್ಟ್ ಒನ್ನು ಫಾರ್ಮುಲೇಟಿಂಗ್ ಅ ರಿಸರ್ಚ್ ಕ್ವಶನ್. ಫಸ್ಟ್ ಕ್ವಶನ್ ಏನಿದೆ ಅದನ್ನು ನೋಡ್ಕೋಬೇಕು. ದೆನ್ ರೈಟಿಂಗ್ ದ ಲಿಟ್ರೇಚರ್ ರಿವ್ಯೂ, ಅದಾದಮೇಲೆ ಡೇಟಾ ಅನಲೈಸಿಸ್, ಡೇಟಾ ಕಲೆಕ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್: ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಾಂಗಿಟ್ಯೂಡಿನಲ್ ಸ್ಟಡೀಸ್. ಲಾಂಗಿಟ್ಯೂಡಿನಲ್ ಸ್ಟಡೀಸ್. ಆನ್ಸರ್ ಈಸ್ 4th one. That is studying the same subject over a time. That is longitudinal study. ಓಕೆನಾ, ನೆಕ್ಸ್ಟ್ ಅದರ್ ಆಪ್ಷನ್ ಎಕ್ಸ್ಪ್ಲನೇಷನ್ ಇದೆ, ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್: ಪ್ಲಾಗಿಯಾರಿಸಮ್ ಈಸ್ ರಿಸರ್ಚ್ ಇನ್ವಾಲ್ವ್. ಪ್ಲಾಗಿಯಾರಿಸಮ್ ಅಂದರೆ ಯೂಸಿಂಗ್ ದ ಅದರ್ಸ್ ಐಡಿಯಾ, ವರ್ಕ್ ವಿಥೌಟ್ ಪ್ರಾಪರ್ attribution, collaborating with fellow researchers on a project, including personal opinions in the discussion section, providing proper citation for all the resources used. Answer is option number 1. That is using others' ideas and work without proper attribute. ಸೊ ಪ್ಲಾಗ್ಯಾರಿಸಮ್ ಅಂದ್ರೇ ಕಾಪಿ ಮಾಡೋದಂತ. ಓಕೆನಾ, ಕಾಪಿ ಮಾಡೋದಕ್ಕೆ ಪ್ಲಾಗ್ಯಾರಿಸಮ್ ಅಂತಾರೆ. ಸೊ ಯೂಸಿಂಗ್ ಅದರ್ಸ್ ಐಡಿಯಾಸ್, ವರ್ಕ್ಸ್ ವಿತೌಟ್ ಅ ಪ್ರಾಪರ್ ಆಟ್ರಿಬ್ಯೂಟ್. ಸೊ ಆಟ್ರಿಬ್ಯೂಟ್ ಇಲ್ದಂಗೆ ಅದರ್ಸ್ ಐಡಿಯಾಸು, ವರ್ಕ್ಸ್ನ ಯೂಸ್ ಮಾಡೋದೇ ದಟ್ ಈಸ್ ಪ್ಲಾಗಿಯಾರಿಸಮ್. ಓಕೆ, ನೆಕ್ಸ್ಟ್ ಕ್ವಶನ್: ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಪ್ರೊಬ್ಯಾಬಿಲಿಟಿ ಆ್ಯಂಡ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ಸ್ ಬರ್ತವೆ, ಅವನ್ನ ನೋಡ್ಕೊಳ್ರಿ. ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ನೋಬಾಲ್, ಸಿಸ್ಟಮೆಟಿಕ್, ಸ್ಟ್ರಾಟಿಫೈಡ್ ಇದ್ದಾವೆ. ಸೊ ಇಷ್ಟರೊಳಗಡೆ ಯಾವುದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲ. ದಟ್ ಈಸ್
2. Second option. Snowball sampling is not a probability sampling. Random sampling, systematic sampling, stratified are the probability samplings. Okay. Next question. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪ್ಯಾರಾಗ್ರಾಫ್ ರೀಡಿಂಗ್ ಇದೆ. ಸೊ ಈ ಪ್ಯಾರಾಗ್ರಾಫ್ನ ನೋಡ್ಕೊಳ್ರಿ. ದೆನ್ ಇಲ್ಲೇನಿದೆ 11 to 15th ಕ್ವಶನ್ಗೆ ಆನ್ಸರ್ ಮಾಡಿರಿ ಅಂತ ಇದೆ. ನಾನು ಡೈರೆಕ್ಟಾಗಿ ಆನ್ಸರ್ಸ್ ಹೇಳ್ಕೊತ ಹೋಗ್ತೀನಿ ಕ್ವಶನ್ ಓದ್ಕೊಂಡು. ಫಸ್ಟು ನೀವೇನು ಮಾಡಿರಿ, ಆ ಪ್ಯಾರಾಗ್ರಾಫ್ನ ಓದ್ಕೊಳ್ರಿ. ಓಕೆನಾ. ಹೌ ಮೆನಿ ಇಂಪಾರ್ಟೆಂಟ್ ಕಾಸಸ್ ಡಸ್ ದ ಆಥರ್ ಲಿಸ್ಟ್ ಔಟ್ ಆಸ್ ರೆಸ್ಪಾನ್ಸಿಬಲ್ ಫಾರ್ ದ ಕಾಂಪ್ಲೆಕ್ಸಿಟಿ ಆಫ್ ಇಂಟಲೆಕ್ಚುವಲ್ ಲೈಫ್ ಆಫ್ 19th century? Answer is 2. 4. Okay na. Next, which area of the world became more aware of the Indian philosophies? Answer is 2. Europe. Then, what according to the author altered the social structure of the 19th century? That is 3. Machine production. Who began the rationalistic revolt according to the author? Answer is 2. That is French philosopher. Okay. Last question. What does the author say about science in the 19th century? Answer is 1. That is, it had been the chief source of novelty. ಓಕೆ. ಸೊ ನೆಕ್ಸ್ಟ್ ಕ್ವಶನ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇನ್ ಡೀಟೇಲ್ಡ್ ನೋಟ್ಸ್ ಎಲ್ಲನೂ ನಾನು ಇದೇ ಸೇಮ್ ನೋಟ್ಸ್ನ ನಾನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.